ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನು ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ನೋಡ್ರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಸಬ್ಸಿಗೆ ಸೊಪ್ಪಿನ ಜೋಳದ ಕಡುಬು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನಾ ಇಲ್ಲಿ ಒಂದು ಬುಟ್ಟಿ ತೊಗೊಂಡು ಅದಕ್ಕೆ ಒಂದು ಬೌಲ್ನಷ್ಟು ಜೋಳದ ಹಿಟ್ಟನ್ನು ಹಾಕೊಂಡೀನಿ ರೀ. ಹಂಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಉಗುರು ಬೆಚ್ಚಗೆ ನೀರು ತೊಗೊಂಡು ಇದನ್ನು ಚಲೋತ್ನಾಗೆ ನಾದ್ಕೊಳತ್ತೀನಿ ನೋಡ್ರಿ. ಇದು ನಾದ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಅಷ್ಟೇ ನೆನೆಯಾಕೆ ಬಿಡಬೇಕು ರೀ. ಈಗ ನಾ ಇಲ್ಲಿ ಒಂದು ಕಡುಬಿನ ಚಾಣಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರಿ ಇಟ್ಕೊಳತ್ತೀನಿ ರೀ. ಯಾಕಂದ್ರೆ ಕಡುಬು ಮಾಡಿದ್ದೆ ಇದ್ರೊಳಗೆ ಇಟ್ಕೊಂಡು ಕುದಿಸ್ಕೋಬೇಕು ರೀ. ಈಗ ಹಿಟ್ಟ ಚಲೋತ್ನಾಗೆ ನೆನೆದದ್ರಿ. ಇದನ್ನೀಗ ಇನ್ನೊಂದು ಸ್ವಲ್ಪ ಮಿದ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳ್ಳಿಗಳನ್ನು ಮಾಡ್ಕೊಂಡು ಇಟ್ಕೋಬೇಕು ರೀ. ನೋಡಿರಿ, ನಿಮ್ಗೆ ಯಾವ ಗಾತ್ರದಾಗ ಬೇಕು ಆ ಗಾತ್ರಕ್ಕೆ ಉಳ್ಳಿ ಮಾಡಿಕೊಂಡು ಈ ರೀತಿ ನಾ ಇಲ್ಲಿ ಬೆರಳುಗಳಿಂದ ಪ್ರೆಸ್ ಮಾಡಿ ಕಡುಬುಗಳನ್ನು ಮಾಡ್ಕೊಳತ್ತೀನಿ ನೋಡ್ರಿ. ಇದೇ ರೀತಿ ಎಲ್ಲ ಕಡುಬುಗಳನ್ನು ಮಾಡ್ಕೊಂಡು ನಾವುಗಳೇ ಏನು ಕಡುಬಿನ ಚಾಣಿ ತೊಗೊಂಡಿದ್ದೀವಿ ನೋಡ್ರಿ ಅದ್ರೊಳಗೆ ಹಾಕಿ ಇಟ್ಕೋಬೇಕು ರೀ. ಹಂಗೆ ನಾ ಇಲ್ಲೊಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇದು ಚಲೋ ಹೊತ್ತಿಗೆ ಕುದಿ ಬರೋ ತನಕ ಬಿಟ್ಟು ಆಮೇಲೆ ಇದನ್ನು ನಾವೇನು ಕಡುಬು ಮಾಡಿಟ್ಕೊಂಡಿದ್ದೀವಿ ನೋಡ್ರಿ ಆ ಚಾಣಿನ ಅದ್ರೊಳಗೆ ಇಟ್ಟು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಈ ಕಡುಬು ರೆಡಿ ಆಗ್ತಾವೆ ನೋಡ್ರಿ. ಈಗ ಕಡುಬನ್ನೆಲ್ಲ ತಕ್ಕೊಂಡು ಮತ್ತೊಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಗೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನೂ ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಿಟಪಟ ಸಿಡಿದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚಲೋತ್ನಿಗೆ ಫ್ರೈ ಮಾಡ್ಕೋಬೇಕು ರೀ. ಇದು ಚಲೋತ್ನಿಗೆ ಫ್ರೈ ಆದಮೇಲೆ ಒಂದು ಬೌಲ್ನಷ್ಟು ಈರುಳ್ಳಿನೂ ಸಹ ಇದಕ್ಕೆ ಹಾಕೊಳತ್ತೀನಿ ರೀ. ಇದನ್ನು ಚಲೋತ್ನಿಗೆ ಫ್ರೈ ಮಾಡ್ಕೋಬೇಕು ರೀ. ಹಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕೊಳತ್ತೀನಿ ನೋಡ್ರಿ. ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಇದೆಲ್ಲ ಫ್ರೈ ಆದಮೇಲೆ ನಾ ಇಲ್ಲಿ ಒಂದು ಸೂಡಷ್ಟು ಸಬ್ಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚಲೋತ್ನಿಗೆ ಫ್ರೈ ಮಾಡ್ಕೊಳತ್ತೀನಿ ರೀ. ಆದಷ್ಟು ಈ ಸಬ್ಸಿಗೆ ಸೊಪ್ಪನ್ನು ಜಾಸ್ತಿನ ಹಾಕೋರಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಕೊಂಡು 5 ನಿಮಿಷ ಚಲೋತ್ನಿಗೆ ಬೇಯಿಸ್ಕೋಬೇಕು ರೀ. 5 ನಿಮಿಷ ಆದಮೇಲೆ ಇದಕ್ಕೆ ಚಲೋತ್ನಿಗೆ ಫ್ರೈ ಆಗ್ಯದ್ರಿ. ಆಮೇಲೆ ಬೆಂದು ನೀರು ಸಹ ಬಿಟ್ಟದ್ದು ನೋಡ್ರಿ. ಈಗ ನಾವೇನು ಕುದಿಸಿಟ್ಕೊಂಡಿದ್ದೀವಿ ನೋಡ್ರಿ ಕಡುಬು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚಲೋತ್ನಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಎಷ್ಟು ಮಾಡಿದ್ರೆ ಸಬ್ಸಿಗೆ ಸೊಪ್ಪಿನ ಜೋಳದ ಕಡುಬು ರೆಡಿ ಆಗ್ತಾವೆ ನೋಡ್ರಿ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಇದು ರೆಡಿ ಆಗ್ತದೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಮನ್ಯಾಗ ಈ ರೆಸಿಪಿನ ಟ್ರೈ ಮಾಡಿ ಹೆಂಗದಂತ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ.